ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್ ಏನಾಗಿದೆ ವಾಯ್ಸು ಅಂತ ಕೇಳ್ಬೋದು. ವಾಯ್ಸು ಒಂಚೂರು ಕೆಮ್ಮಾಗಿದೆ, ಹಂಗಾಗಿ ವಾಯ್ಸ್ ಹಿಂಗೆ ಬರ್ತಾಯಿದೆ ನಂದು. ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಹೆಸರು ಅವರೆಕಾಳು ಪಿತುಕ್ ಪಪ್ಪು. ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ಬನ್ನಿ. ನೋಡಿ, ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ. ಎಣ್ಣೆ ಬೇಕು, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಬೇಕು, ಮತ್ತು ಹಸಿ ಕಾಳು ಬೇಕು. ಆಮೇಲೆ ಕಾಳು ಬೆಂದಾದಮೇಲೆ ಎಲ್ಲ ಉಪ್ಪು ಖಾರ ಹಾಕುವಾಗ ಹುಣಸೆ ಹಣ್ಣು ರಸ ಹಾಕೋಣ. ಇಷ್ಟು ದಪ್ಪ ಹುಣಸೆ ಹಣ್ಣನ್ನ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ರುಬ್ಕೊಳಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ 1 ಗೆಡ್ಡೆ, ಅರ್ಧ ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಹಸಿ ಕಾಳನ್ನ ಅವರೆಕಾಳನ್ನ ಚಿಲ್ಕಿಸ್ಕೊಂಡಿದ್ದೀನಲ್ಲ ಅದ್ರ ಕಾಳು, ಕಾಯಿ ತುರಿ ಸ್ವಲ್ಪ, ಮತ್ತು ಟೊಮೊಟೊ, ಮತ್ತು 2 ಸ್ಪೂನ್ ಖಾರದ ಪುಡಿ ಬೇಕು ರುಬ್ಕೊಳ್ಳೋಕ್ಕೆ. ನೋಡಿ, ನಾನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಮಾಡೋದ್ರಿಂದ ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಪಾತ್ರೆ ಇಟ್ಟಿದ್ದೀನಿ ನಾನು. ನೋಡಿ, ಪಾತ್ರೆ ಇಟ್ಟಿದ್ನಲ್ಲ, ಪಾತ್ರೆ ಕಾದಿದೆ. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 7ರಿಂದ 8 ಸ್ಪೂನ್ ಎಣ್ಣೆ ಬೇಕು. ಅವರೆಕಾಯಿ ಸೀಸನಲ್ಲಿ ಅವರೆಕಾಯ್ದು ವಿಧವಾದ ಪದಾರ್ಥಗಳನ್ನ ಯಾವ ರೆಸಿಪಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಹಂಗಾಗಿ ಅವರೆಕಾಯಿ ಸೀಸನಲ್ಲಿ ನಾವು ಅವರೆಕಾಯ್ದು ಇವಾಗ ಆಲ್ರೆಡಿ ನಿಮಗೆ ಚಿತ್ರಾನ್ನ ತೋರಿಸಿದ್ದೀನಿ, ಕಟ್ಸಾರು ತೋರಿಸಿದ್ದೀನಿ ನಾನು ಆಲ್ರೆಡಿ ಅದರಲ್ಲಿ. ಇನ್ನು ನೆಕ್ಸ್ಟ್ ರೆಸಿಪೀಸ್ ಇದೆ, ಅವನ್ನೆಲ್ಲ ತೋರಿಸ್ತೀನಿ. ಇನ್ನು ಸ್ವೀಟ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಆಮೇಲೆ ಪೊಂಗಲ್ ಮಾಡ್ಬೋದು. ಎಷ್ಟು ರೆಸಿಪೀಸ್ ಇದೆ ಅಂದರೆ ಹೇಳಕ್ತಿರೋದು, ಅಷ್ಟು ರೆಸಿಪೀಸ್ ಇದೆ. ಅವನ್ನೆಲ್ಲ ಮಾಡಿ ತೋರಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಸಾಸಿವೆ ಹಾಕಿದ್ನೆಲ್ಲ ಚಿಟಪಟ ಅಂದಿದೆ. ಉರಿ ಸಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟು ಇರೋದನ್ನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಇದೊಂಚೂರು ಕೆಂಪುಗೆ ಆಗಂಗೆ ಬಾಡಿಸ್ಕೊಳ್ಳೋಣ. ಎಣ್ಣೆಲೆ ಫ್ರೈ ಆಗಬೇಕಿದು. ಅವರೆಕಾಳು ಪಿತುಕ್ ಪಪ್ಪು ಅನ್ನಲ್ಲ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ರೀತಿ ಮಾಡ್ಬೋದು. ಆ ರೀತಿನೂ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು 2 ಕಲರ್ ಚೇಂಜ್ ಆಗಿದೆ. ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಈರುಳ್ಳಿ ಕಲರ್ ಬಣ್ಣ ಚೇಂಜ್ ಆಗಿದೆ. ಇವಾಗ ಹಸಿ ಕಾಳು ಇರುತ್ತಲ್ಲ, ಚಿಲ್ಕಿಸ್ಕೊಂಡಿರ್ತೀವಲ್ಲ ಅವರೆಕಾಳು, ಅದನ್ನು ಹಾಕೋಣ. ನೋಡಿ, ಇದು ಹಸಿ ವಾಸನೆ ಹೋಗಬೇಕು. ಕಾಳಿಂದು ಹಸಿ ಸ್ಮೆಲ್ ಇರುತ್ತೆ. ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು. ಗಮ್ಮನ್ಬೇಕು ಕಾಳು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಉರಿ ಜೋರಲ್ಲೇ ಇದೆ, ನಾನು ಉರಿ ಕಡಿಮೆ ಮಾಡಿಲ್ಲ. ಅಷ್ಟೊತ್ತಿಗೆ ಇದು ಹಸಿ ವಾಸನೆ ಹೋಗೋಷ್ಟಿಗೆ ರುಬ್ಬಕ್ಕೆ ಇಟ್ಕೊಂಡಿದ್ವಲ್ಲ ಪದಾರ್ಥಗಳನ್ನ, ಅವನ್ನೆಲ್ಲ ರುಬ್ಕೊಬರೋಣ ಬನ್ನಿ. ಈಗ ನೋಡಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಳು ಇಷ್ಟನ್ನು ಹಾಕಿ ರುಬ್ಕೊತಾ ಇದ್ದೀನಿ. ಖಾರದ ಪುಡಿನೂ ಇಟ್ಕೊಂಡಿದ್ನಲ್ಲ, ಖಾರದ ಪುಡಿ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಮೇಡಮ್ ನೆಕ್ಸ್ಟ್ ಅಂತ ಇದ್ದೀರಾ, ಹಾಕಿಲ್ಲ ಅಂತ ಅಂತೀರಾ. ನನಗೆ ಹುಷಾರಿಲ್ದಿದ್ದ ಕಾರಣದಿಂದ ಹಾಕಿಲ್ಲ. ಆಮೇಲೆ ನೋಡಿ, ರುಬ್ಬಕ್ಕೆ ಇವಾಗಲೇ ನೀರು ಹಾಕ್ಕೊಂಡು ಒಂದೇ ಸತಿ ರುಬ್ತಾ ಇದ್ದೀನಿ ನಾನು. ತುಂಬ ನೀರು ಹಾಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮಾಗಿ ಹಾಕ್ಕೊಳ್ಳಿ. ಟೊಮೊಟೊದಲ್ಲಿ ನೀರು ಇರುತ್ತಲ್ಲ, ಅದು ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ನೋಡಿ, ಆಗಿದೆ. ನೋಡಿ, ಕ್ಲೀನಾಗಿ ಬಂದಿದೆ. ಖಾರ ರುಬ್ಬಿ ನುಣ್ಣಗೆ ಬಂದು ನೋಡಿ, ಹಸಿ ಸ್ಮೆಲ್ ಹೊಡಿತಾ ಇದೆ, ಅದು ಹೋಗಲಿ ಒಂಚೂರು. ನೋಡಿ, ಈ ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಕಾಳು ಬೇಯೋಕ್ಕೆ ನಾನು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಿಂಗೆ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ, ಅರ್ಜೆಂಟ್ ಇರೋರು ಕುಕ್ಕರಲ್ಲಿ ಮಾಡಿ, ಅರ್ಜೆಂಟ್ ಇಲ್ಲ ಫ್ರೀ ಆಗಿದ್ದೀನಿ ಅನ್ನೋರು ಈ ಥರ ಡೈರೆಕ್ಟ್ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಲ್ದಿನೂ ಬಿಸಿ ನೀರು ಹಾಕಿದ್ರೆ ಕಾಳು ಜಲ್ದಿ ಬೇಯುತ್ತೆ. ನೋಡಿ, ಸ್ಮೆಲ್ ಹೋಗಿದೆ. ಇವಾಗ ರುಬ್ಬಿದ್ದ ಖಾರ ಇರುತ್ತಲ್ಲ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೊಂಚೂರು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ. ನೋಡಿ, ಕೈ ಆಡ್ತಾ ಇರಿ, ತಳ ಹತ್ಬಿಡುತ್ತೆ.
ಕಾಳೆಲ್ಲ ಹಾಕಿರ್ತೀವಲ್ಲ ತಳ ಹತ್ಬಿಡುತ್ತೆ. ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಬಿಸಿನೀರು ಇಟ್ಕೊಂಡಿದ್ನಲ್ಲ ಸ್ಮೆಲ್ ಬರ್ತಾಯಿದೆ, ಗಮ್ಮಂತ ಆಗಿದೆ ಅದು. ಬಿಸಿನೀರು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕಂತಿದ್ದೀನಿ, ಕಾಳು ಜಲ್ದಿ ಬೇಯುತ್ತೆ ಅಂತ. ನೀವು ಕಾಳು ಮುಳುಗೋಷ್ಟು ಬಿಸಿನೀರು ಕಾಯಿಸಿ ಹಾಕೊಳ್ಳಿ ಮೇಡಮ್. ನೀರಿನ ಅಳತೆ ಹೇಳಿಲ್ಲ ಅಂತ ಅನ್ಕೋಬೇಡಿ. ನಿಮಗೆ ಸಾರು ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಇದು ಬೇಯಕ್ಕೆ ಬಿಟ್ಬಿಡೋಣಂತೆ. ಒಂದು 10 ನಿಮಿಷ ಬೆಂದರೆ ಕಾಳು ಬೇಯುತ್ತೆ ಜಲ್ದಿ. ತೋರಿಸ್ತೀನಿ ಕಾಳು ಬೇಯೋದು ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಮಿಕ್ಸಿಯಲ್ಲಿ ಖಾರ ಇತ್ತಲ್ಲ, ಖಾರಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕಂತಿದ್ದೀನಿ ಇವಾಗಲೇ. ನೋಡಿ, ಕಾಳು ಬೇಯ್ತಾ ಇದೆ. ನೋಡಿ, ಕೆಲವೊಂದು ಆವಾಗಲೇ ಹೊಟ್ಟೆ ಹೊಡೆದಿದೆ ಅಂತಂದರೆ ಹೆಂಗೆ ಮೇಡಮ್ ಅಂತ ಕೇಳಬೇಡಿ. ಕಾಳನ್ನ 2 ಭಾಗ ಆಗಿರುತ್ತೆ. ನೋಡಿ, ಹಿಂಗೆ ಮುಟ್ಟು ನೋಡಿದ್ರೆ ನೋಡಿ, ನೋಡಿ ಇನ್ನೊಂಚೂರು ಕಾಳು ಬೇಯಬೇಕು. ಅಷ್ಟೊತ್ತಿಗೆ ಕಾಳು ಸಾರು ಮಾಡ್ತಾಯಿದ್ದೀರಾ ಮೇಡಮ್, ಅದಕ್ಕೆ ನೆಂಚ್ಕೊಳ್ಳೋಕ್ಕೇನು ಅಂತ ಅಂದ್ಬೇಡಿ. ಅದಕ್ಕೆ ಕಾಂಬಿನೇಷನು ನೀರು ದೋಸೆ ಅಂದರೆ ತಿಳಿ ದೋಸೆ ಅಂತ. ಅದಕ್ಕಿಟ್ಟು ಕಳ್ಸೋದು ಹೇಗೆ ಬ್ಯಾಟರ್ ತೋರಿಸ್ತೀನಿ ಬನ್ನಿ. ನೋಡಿ, ತಿಳಿ ದೋಸೆಗೆ ಬೇಕಾಗಿರೋದು 1 ಲೋಟ ಅಕ್ಕಿ ಹಿಟ್ಟು, 1/4 ಲೋಟ ಮೈದಾ ಹಿಟ್ಟು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಸೋಕ್ಕೆ ನೀರು ಬೇಕು. ನೋಡಿ, ಅಕ್ಕಿ ಹಿಟ್ಟು ಹಾಕ್ಕಂತಿದ್ದೀನಿ. ನಾನು ದೊಡ್ಡ ಲೋಟದಲ್ಲಿ ಅಕ್ಕಿ ಹಿಟ್ಟು ಹಾಕ್ಕಂತಿದ್ದೀನಿ. ನಿಮ್ಮ ಮನೆ ಜನ ನೋಡ್ಕೊಬಿಟ್ಟು ನೀವು ಹಾಕ್ಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕಂತಿದ್ದೀನಿ. ಇದಕ್ಕೆ ಸೋಡಾ ಪುಡಿ ಅವೇನೂ ಬೇಡ, ಹಾಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈ ಪಿತುಕ್ ಪಪ್ಪು ಅಂತ ಅನ್ನಲ್ಲ, ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಕೈಯಲ್ಲೇ ಕಲಸಿ, ಇದು ಅಳತೆ ಗೊತ್ತಾಗಲ್ಲ ಕೆಲವ್ರಿಗೆ ಅಂತ ಕೈಯಲ್ಲೇ ಕಲಸೋದು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ, ಹಾಕ್ಕಂತೀನಿ ಈಗ. ನೋಡಿ, ನೀರು ಇನ್ನೊಂಚೂರು ಹಿಡಿಯುತ್ತೆ, ಹಾಕ್ಕೊಂಡಿದ್ದೀನಿ. ಇವಾಗ ಸೌಟಲ್ಲಿ ತೋರಿಸ್ತೀನಿ. ನೋಡಿ, ಸೌಟಲ್ಲಿ ತೋರಿಸ್ತೀನಿ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಕೀಳೆಲ್ಲ ಮಾಡಲ್ಲ. ಅರ್ಜೆಂಟಿಗೆ ಚಟ್ನಿ ಮಾಡ್ಕೊಂಡು ದೋಸೆನೂ ಉಳ್ಕೊಬೋದು. ನೋಡಿ, ಈ ಥರ ಇರುತ್ತೆ ಮಿಕ್ಸಿಂಗು. ಪಿತುಕ್ ಪಪ್ಪಿಗೆ ಕಾಂಬಿನೇಷನಾಗಿ ರೊಟ್ಟಿ ಮಾಡ್ಕೊಬೋದು, ಹಿಟ್ಟು ರುಬ್ಬಿದ ದೋಸೆ ಮಾಡ್ಕೊಬೋದು, ಆಮೇಲೆ ಪೂರಿ ಮಾಡ್ಕೊಬೋದು, ಬಿಳಿ ಹೋಳಿಗೆ ಮಾಡ್ಕೊಬೋದು. ಪಿತುಕ್ ಪಪ್ಪಿಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಪಿತುಕ್ ಪಪ್ಪಿಗೆ ಕಾಂಬಿನೇಷನ್ನು ಬಿಳಿ ಹೋಳಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಬೆಂದಿದೆ ಆಲ್ರೆಡಿ. ನೋಡಿ, ಒಂದೊಂದು ಕಾಳು ನೋಡಿ, ಇಲ್ಲಿ ಹೊಟ್ಟೆ ಹೊಡೆದಿದೆ. ಈಗ ಇನ್ನೊಂಚೂರು ಬೇಕು ಅನ್ನೋರು, ಇನ್ನೂ ಮೆತ್ತಗೆ ಬೇಕು ಅನ್ನೋರು ಇನ್ನೊಂಚೂರು ಇದು ಮಾಡಿ. ಕಾಳು ಹಿಂಗೆ ತಿನ್ನಂಗೆ ಬೇಕು ಅಂದರೆ ಇವಾಗಲೇ ಉಪ್ಪು ಖಾರ ಹಾಕ್ಕೋಬೋದು. ಖಾರ ಹಾಕಿದ್ದೀನಿ, ಉಪ್ಪು ಖಾರ ಅಂತ ಹೇಳ್ತಾ ಇದ್ದೀನಿ. ಖಾರ ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ, ಹುಣಸೆ ರಸನೂ ಹಾಕ್ತಾಯಿದ್ದೀನಿ. ಈಗ ನೋಡಿ, ಹುಣಸೆ ರಸನೂ ಹಾಕ್ತಾಯಿದ್ದೀನಿ. ಹುಣಸೆ ರಸ ಹಾಕಿ ಕೈ ಆಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಮುದ್ದೆಗೂ ಚೆನ್ನಾಗಿರುತ್ತೆ. ಮುದ್ದೆ ಹೇಳಿಲ್ಲ ಮೇಡಮ್ ಅಂತ ಅಂತೀರಾ, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಬೇಯೋಷ್ಟಿಗೆ ಕಾಳಿಗೆ ಉಪ್ಪು ಖಾರ ಹಿಡ್ದಿರುತ್ತೆ. ಉಪ್ಪು ಹುಳಿ ಹಿಡಿಯೋ ಅಷ್ಟಿಗೆ ನಾವು ದೋಸೆ ಹುಯ್ಕೊಳ್ಳೋಣ.
ನೋಡಿ ಹಂಚಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗ ಹಂಚಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಹಂಚು ಕಾದಿದೆ ನೋಡಿ, ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಹಂಚು ಕಾದಿದೆ. ಈಗ ಮಕ್ಕಳು ದೋಸೆ ಕೇಳ್ತಾರೆ, ಅರ್ಜೆಂಟಿಗೆ ರುಬ್ಬಿ ಮಾಡ್ಕೊಡೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ಈ ಥರ ದೋಸೆ ಮಾಡಿ ಕೊಡ್ಬೋದು. ಒಂದೇ ಥರ ತಿಂಡಿ ಮಾಡಿ ಬೇಜಾರಾಗಿರುತ್ತಲ್ಲ, ಆ ಟೈಮಲ್ಲಿ ಈ ಥರ ಅರ್ಜೆಂಟಿಗೆ ಮಾಡ್ಕೊಬೋದು. ನೋಡಿ ಈ ಕಡೆ ಸಾರು ಆಗಿದೆ. ಈಗ ಪಿತುಪ್ಪಪ್ಪಾಗಿದೆ. ಆಫ್ ಮಾಡ್ತಾಯಿದ್ದೀನಿ. ನನ್ನ ಸಾರಿಂದಾಗಿದೆ ನೋಡಿ. ಹಿಂಗಂದರೆ ಸಾಕು, ಬರ್ತಾಯಿದೆ ದೋಸೆ. ಎರಡು ಕಡೆ ಬೇಕು ಅಂದರೆ ಎರಡು ಕಡೆನೂ ಕುಟ್ಕೋಬೋದು. ನೋಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಫಸ್ಟ್ನೇ ದೋಸೆ ಈ ಕಲರ್ ಬಂದಿದೆ, ಎರಡನೇ ದೋಸೆ ಇದ್ದರೆ ಪೂರ್ತಿ ದೋಸೆ ಈ ಕಲರೇ ಬರುತ್ತೆ. ನೋಡಿ ಆಗಿದೆ ದೋಸೆ. ಒಳ್ಳೆ ಕಾಂಬಿನೇಷನ್ನು, ತಿಳಿ ದೋಸೆ ಮತ್ತು ಪಿತುಪ್ಪಪ್ಪು ಒಳ್ಳೆ ಕಾಂಬಿನೇಷನ್ನು. ನೋಡಿ ನೆಕ್ಸ್ಟ್ ದೋಸೆ ಹುಯ್ಯೋದು ತೋರಿಸ್ತೀನಿ ನಾನು. ಮೇಡಮ್ ಹಂಚಿಗೆ ನೀರು ಹಾಕ್ಕೊಂಡು ಒರೆಸೋದೇನು ಬೇಡವಾ ಮೇಡಮ್ ಅಂತ ಕೇಳ್ತೀರಾ? ಆ ಥರ ಏನು ಬೇಡ. ರುಬ್ಬಿದ ದೋಸೆಗೆ ಮಾತ್ರ ಆ ಥರ ಮಾಡ್ಕೊಳ್ಳಿ. ಈ ದೋಸೆಗೆಲ್ಲ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಮೇಡಮ್ ರವಂಡ್ ಬರ್ತಾ ಇಲ್ಲ, ಶೇಪು ಹೆಂಗೆಂಗೋ ಬರ್ತಾಯಿದೆ. ರವಂಡ್ ಬರಬೇಕು ಅಂತ ಏನಿಲ್ಲ, ಯಾವ ಶೇಪಲ್ಲಿ ಬಂದರೂ ದೋಸೆ ತಿನ್ಬೋದಲ್ಲ. ಇದು ತುಂಬ ಸ್ಮೂತಾಗಿರುತ್ತೆ ದೋಸೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ದೋಸೆ ಹುಯ್ದಿದ್ದೀನಿ. ಸಾರು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಪಿತುಪ್ಪಪ್ಪು, ಅವರೆಕಾಯಿ ಪಿತುಪ್ಪಪ್ಪು ಸ್ಮೆಲ್ ಮಾತ್ರ ಗಮ್ಮ ಅಂತ ಬರ್ತಾಯಿದೆ. ನೋಡಿ ಆಗಿದೆ ದೋಸೆ. ತಿಳಿ ದೋಸೆ ಪಿತುಪ್ಪಪ್ಪು ಕಾಂಬಿನೇಷನ್ ಸೂಪರ್. ನೋಡಿ ಇನ್ನೊಂದು ದೋಸೆ ಹುಯ್ದಿದ್ನಲ್ಲ, ಅದು ಸುಟ್ಟಿದೆ ನೋಡಿ. ನೋಡಿ ಇದನ್ನು ತಿರುವಾಗಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಕಡೆ ಬೇಕು ಅಂದರೆ ಒಂದೇ ಕಡೆ ಸುಡ್ಬೋದು, ಇಲ್ಲ ಎರಡು ಕಡೆನೂ ಸುಟ್ಕೊಂಡು ತಿನ್ಬೋದು. ನೋಡಿ ಆಗಿದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ, ಯಮ್ಮಿಯಾಗಿ ಬಂದಿದೆ ಟೇಸ್ಟು. ನೀವು ಮಾಡಿಬಿಟ್ಟು ತಿಂದು ನೋಡಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ.